ಡಿಕೆ ಜೊತೆ ಸಂಪುಟ ಸೇರೋ ಮಂತ್ರಿಗಳ ಲಿಸ್ಟ್ ಫೈನಲ್. ಕೊನೆ ಕ್ಷಣದ ನಾಟಕೀಯ ಬೆಳವಣಿಗೆಗೆ ಇಂದೇ ಫುಲ್ ಸ್ಟಾಪ್. ಡಿಕೆ ಜೊತೆ ಸಂಪುಟ ಸೇರೋ ಮಂತ್ರಿಗಳ ಲಿಸ್ಟ್ ಫೈನಲ್. ಕೊನೆ ಕ್ಷಣದ ನಾಟಕೀಯ ಬೆಳವಣಿಗೆಗೆ ಇಂದೇ ಫುಲ್ ಸ್ಟಾಪ್. ಮೊದಲ ಪಟ್ಟಿಯಲ್ಲಿ ಬಹುತೇಕ ಹಿರಿಯರಿಗೆ ಅವಕಾಶ. ನಿನ್ನೆ ರಾತ್ರಿ ವೇಣುಗೋಪಾಲ್ ಸುರ್ಜೇವಾಲಾ ಪ್ರತ್ಯೇಕ ಚರ್ಚೆ. ಸಂಭಾವ್ಯರ ಪಟ್ಟಿ ಅಂತಿಮ ಪಡೆದಿರುವ ಹೈಕಮಾಂಡ್. ಒಕ್ಕಲಿಗ, ದಲಿತ ಎಡಗೈ, ದಲಿತ ಬಲಗೈ, ಪರಿಶಿಷ್ಟ ಪಂಗಡ, ಲಿಂಗಾಯತ, ಕ್ರಿಶ್ಚಿಯನ್, ಮುಸ್ಲಿಂ, ಒಬಿಸಿ, ಬ್ರಾಹ್ಮಣ ಜಾತಿ ಆಧಾರದಲ್ಲಿ ಹಿರಿತನ ಅನುಭವ ಆಧರಿಸಿ ಪಟ್ಟಿ ಫೈನಲ್. ಪಟ್ಟಿಯಲ್ಲಿ ಡಿಕೆ, ಸಿದ್ದು ಆಪ್ತರ ಹೆಸರು ಬಹುತೇಕ ಅಂತಿಮ. ಇಂದು ಖರ್ಗೆ, ರಾಹುಲ್ ಜೊತೆ ಮತ್ತೊಂದು ಸುತ್ತಿನ ಸಭೆ. ರಾಹುಲ್, ಡಿಕೆಶಿ, ಸಿದ್ದರಾಮಯ್ಯ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಭಾಗಿ. ಡಿಕೆ ಕ್ಯಾಬಿನೆಟ್ ಸೇರೋ 12 ಸಚಿವರ ಮೊದಲ ಲಿಸ್ಟ್ ಫೈನಲ್. ಡಿಕೆ ಶಿವಕುಮಾರ್ ಜೊತೆ 10 ರಿಂದ 12 ನಾಯಕರಿಗೆ ಅವಕಾಶ. ಡಿಕೆ ಕ್ಯಾಬಿನೆಟ್ನಲ್ಲಿ ಇವರಿಗೆಲ್ಲ ಮಂತ್ರಿಗಿರಿ ಫಿಕ್ಸ್. ಕೆಜೆ ಜಾರ್ಜ್, ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ಯತೀಂದ್ರ, ಸತೀಶ್ ಜಾರಕಿಹೊಳಿ, ರೂಪಕಲಾ ಶಶಿಧರ್, ಚಲುವರಾಯಸ್ವಾಮಿ, ಎಂಬಿ ಪಾಟೀಲ್, ಕೃಷ್ಣ ಬೈರೇಗೌಡ, ಯುಟಿ ಖಾದರ್ ಇವರೆಲ್ಲರಿಗೂ ಕೂಡ ಸಚಿವ ಸ್ಥಾನ ಬಹುತೇಕ ಫಿಕ್ಸ್. ಡಿಕೆ ಕ್ಯಾಬಿನೆಟ್ ಸೇರೋ 12 ಸಚಿವರ ಮೊದಲ ಲಿಸ್ಟ್ ಈಗ ಆಲ್ರೆಡಿ ಫೈನಲ್ ಆಗಿದೆ. ಡಿಕೆ ಶಿವಕುಮಾರ್ ಅವರ ಜೊತೆ 10 ರಿಂದ 12 ನಾಯಕರಿಗೆ ಅವಕಾಶ ನೀಡಲಾಗಿದೆ. ಡಿಕೆ ಕ್ಯಾಬಿನೆಟ್ನಲ್ಲಿ ಸದ್ಯಕ್ಕೆ ಯಾರಿಗೆಲ್ಲ ಮಂತ್ರಿಗಿರಿ ಕೊಡಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಬಹಳ ಮುಖ್ಯವಾಗಿ ಕೆಜೆ ಜಾರ್ಜ್, ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ಯತೀಂದ್ರ, ಸತೀಶ್ ಜಾರಕಿಹೊಳಿ, ರೂಪಕಲಾ ಶಶಿಧರ್, ಚಲುವರಾಯಸ್ವಾಮಿ, ಎಂಬಿ ಪಾಟೀಲ್, ಕೃಷ್ಣ ಬೈರೇಗೌಡ, ಯುಟಿ ಖಾದರ್ ಇವರೆಲ್ಲರಿಗೂ ಕೂಡ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಆಗಿದೆ. ಅಂದರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಇವರು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕೆಂತಂದರೆ ಮೊದಲ ಲಿಸ್ಟ್ ಈಗ ರೆಡಿ ಆಗಿರೋದ್ರಿಂದ ಹಿರಿತನದ ಆಧಾರದ ಮೇಲೆ ಸದ್ಯಕ್ಕೆ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ನಿನ್ನೆ ರಾತ್ರಿ ವೇಣುಗೋಪಾಲ್ ಸುರ್ಜೇವಾಲಾ ಪ್ರತ್ಯೇಕವಾಗಿ ಚರ್ಚೆ ಕೂಡ ನಡೆಸಿದ್ರು. ಮೊದಲ ಪಟ್ಟಿಯಲ್ಲಿ ಬಹುತೇಕ ಹಿರಿಯರಿಗೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಯಾಕೆಂತಂದರೆ ಹಿರಿಯರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ ಅಂತಂದರೆ ಹಿರಿಯರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮೊದಲಿಗೆ ಹಿರಿಯರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನು ಸಂಭಾವ್ಯರ ಪಟ್ಟಿಯನ್ನು ಈಗ ಹೈಕಮಾಂಡ್ ಅಂತಿಮಪಡಿಸಿದೆ. ಒಕ್ಕಲಿಗ ಆಗಿರಬಹುದು, ದಲಿತ ಎಡಗೈ, ದಲಿತ ಬಲಗೈ, ಪರಿಶಿಷ್ಟ ಪಂಗಡ, ಲಿಂಗಾಯತ, ಕ್ರಿಶ್ಚಿಯನ್, ಮುಸ್ಲಿಂ, ಒಬಿಸಿ, ಬ್ರಾಹ್ಮಣ ಅಂದರೆ ಜಾತಿ ಆಧಾರದಲ್ಲಿ ಹಿರಿತನ ಯಾರಿಗಿದೆ, ಅದರ ಜೊತೆಗೆ ಅನುಭವ ಕೂಡ ಬಹಳ ಮುಖ್ಯ ಆಗುತ್ತೆ. ಅನುಭವವನ್ನು ಆಧರಿಸಿ ಈ ಒಂದು ಪಟ್ಟಿಯನ್ನು ಫೈನಲ್ ಮಾಡಲಾಗಿದೆ. ಪಟ್ಟಿಯಲ್ಲಿ ಡಿಕೆ ಮತ್ತು ಸಿದ್ದು ಆಪ್ತರ ಹೆಸರು ಬಹುತೇಕ ಅಂತಿಮ ಆಗಿದೆ. ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ, ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸುವವರು ಒಂದು ಕಡೆ ಆದರೆ ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸುವವರು ಮತ್ತೊಂದು ಕಡೆ. ಹಾಗಾಗಿ ಸದ್ಯಕ್ಕೆ ಬಹುತೇಕ ಸಿದ್ದರಾಮಯ್ಯ ಅವರ ಆಪ್ತರ ಹೆಸರು ಕೂಡ ಫೈನಲ್ ಆಗಿದೆ. ಡಿಕೆ ಶಿವಕುಮಾರ್ ಅವರ ಆಪ್ತರ ಹೆಸರು ಕೂಡ ಈಗ ಆಲ್ರೆಡಿ ಫೈನಲ್ ಆಗಿದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಸದ್ಯಕ್ಕೆ ಡಿಕೆ ಒಂದು ಸಚಿವ ಸಂಪುಟ ಪುನರ್ರಚನೆಗೆ ಈಗ ಭಾರೀ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ನಲ್ಲೂ ಅಷ್ಟೇ ಈಗ ಆಲ್ರೆಡಿ ಸಾಕಷ್ಟು ಸುತ್ತಿನ ಒಂದು ಮಾತುಕತೆ ಕೂಡ ಮಾಡಲಾಗಿದೆ. ಈಗ ಮೊದಲ ಪಟ್ಟಿಯನ್ನು ಯಾವ ಆಧಾರದ ಮೇಲೆ ಫೈನಲ್ ಮಾಡಲಾಗಿದೆ ರೋಹನ್? ಸಾಹಿತ್ಯ ರಾಜ್ಯದ ಒಂದು ಕೈ ಪಕ್ಷದಲ್ಲಿ ಕೂಡ ಸಚಿವ ಸಂಪುಟ ಪುನರ್ರಚನೆಗೆ ಈಗ ಮಹತ್ವದ ಒಂದು ಚಟುವಟಿಕೆಗಳು ಕೂಡ ನಡೀತಾ ಇದೆ ಅಂತ ಹೇಳಿದ್ರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಒಂದು ಫಸ್ಟ್ ಫೈನಲ್ ಲಿಸ್ಟ್ ಈಗ ಆಲ್ಮೋಸ್ಟ್ ಆಗಿ ಫೈನಲ್ ಆಗಿರುವಂತದ್ದು. ಈಗ ಯಾವ ಕೊನೆ ಕ್ಷಣದಲ್ಲಿ ಕೂಡ ಯಾವುದೇ ಒಂದು ಅನಿರೀಕ್ಷಿತ ಒಂದು ಡೆವಲಪ್ಮೆಂಟ್ ಏನಾದ್ರೂ ನಡೆದೇ ಇದ್ದಂತ ಸಂದರ್ಭದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಒಂದಿಷ್ಟು ಚರ್ಚೆ ಆಗುತ್ತೆ. ಇದೇ ಒಂದು ಅಧಿಕೃತವಾಗಿ ಎಲ್ಲವನ್ನು ರೂಪ ಪಡೆದುಕೊಂಡು ಸಾಧ್ಯತೆ ಹೆಚ್ಚಿದೆ. ಇನ್ನು ನಿನ್ನೆ ರಾತ್ರಿ ಕಾಂಗ್ರೆಸ್ ರಾಷ್ಟ್ರೀಯ ಒಂದು ನಾಯಕ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ರಾಜ್ಯದ ಪ್ರಮುಖ ನಾಯಕರೊಂದಿಗೂ ಕೂಡ ಪ್ರತ್ಯೇಕ ಒಂದು ಮೀಟಿಂಗ್ ಗಳನ್ನ ಕೂಡ ಮಾಡ್ತಾರೆ. ಸಾಕಷ್ಟು ಜಿಲ್ಲೆಗಳು ಮತ್ತು ಸಾಕಷ್ಟು ಒಂದು ಸಮುದಾಯದ ಒಂದು ಪ್ರಾದೇಶಿಕ ಒಂದು ಬ್ಯಾಲೆನ್ಸ್ಡ್ ಗಮನದಲ್ಲಿ ಇಟ್ಕೊಂಡು ಇವನ್ನೆಲ್ಲವನ್ನು ನೋಡಿಕೊಂಡು ಸಚಿವ ಸ್ಥಾನ ಹಂಚಿಕೆ ಕುರಿತು
ದೀರ್ಘವಾಗಿ ಚರ್ಚೆ ಕೂಡ ನಡೀತು. ಈ ಸಭೆಯ ಆಧಾರದ ಮೇಲೆ ಕೂಡ ಕೆಲವೊಂದು ಸಚಿವರ ಪಟ್ಟಿ ಕೂಡ ಹೈಕಮಾಂಡ್ಗೆ ಒಂದು ಫೈನಲ್ ಆಗಿದೆ ಅಂತ ಹೇಳ್ಬೋದು ಸಾಹಿತ್ಯ. ಇನ್ನು ಸಚಿವ ಸಂಪುಟದಲ್ಲೂ ಕೂಡ ಜಾತಿ ಮತ್ತು ಸಾಮಾಜಿಕ ಏನಿದೆ ಅದು ಬ್ಯಾಲೆನ್ಸ್ಡ್ ಒಂದು ಹೆಚ್ಚೋಕ್ಕೋಸ್ಕರ ಒಂದು ಪ್ರಿಯಾರಿಟಿಯನ್ನು ಕೊಟ್ಟಿದ್ದಾರೆ. ಇದು ಒಕ್ಕಲಿಗ, ಲಿಂಗಾಯತ, ದಲಿತ, ಎಡಗೈ ಸಮುದಾಯ, ಬಲಗೈ ಮತ್ತು ಪರಿಶಿಷ್ಟ ಪಂಗಡ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಇವನ್ನೆಲ್ಲ ಸೇರಿದಂತೆ ಬ್ರಾಹ್ಮಣ ಸಮುದಾಯಗಳಿಗೆಲ್ಲ ಸೂಕ್ತವಾದ ಒಂದು ಪ್ರಾತಿನಿಧ್ಯವನ್ನು ಕಲ್ಪಿಸುವುದು ಉದ್ದೇಶಕ್ಕೋಸ್ಕರ ಹಿರಿಯರ ಒಂದು ಆಡಳಿತದ ಅನುಭವ ಇವೆಲ್ಲವನ್ನು ಸಾಮರ್ಥ್ಯ ಎಷ್ಟಿನಕ್ಕಿದೆ ಅವನ್ನೆಲ್ಲವನ್ನು ಕೂಡ ಇಟ್ಕೊಂಡು ರಾಜಕೀಯ ಪ್ರಭಾವಗಳಲ್ಲಿ ಪ್ರಮುಖವಾಗಿ ಮಾನದಂಡಗಳು ಇವನ್ನೆಲ್ಲವನ್ನು ಪರಿಗಣಿಸಿಕೊಂಡು ಫೈನಲ್ ಲಿಸ್ಟ್ ರೆಡಿ ಆಗಿದೆ ಅಂತ ಹೇಳ್ಬೋದು. ಇನ್ನು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಕೂಡ ಆಪ್ತ ವಲಯದಲ್ಲಿ ಸೇರಿದಂತೆ ಹಲವು ನಾಯಕರಿಗೂ ಕೂಡ ಈ ಲಿಸ್ಟ್ಗೆ ಒಂದು ಅವಕಾಶ ಸಿಗುವ ಸಾಧ್ಯತೆ ಇದೆ. ಪಕ್ಷದ ಒಳಗೆ ಒಂದು ಬ್ಯಾಲೆನ್ಸ್ಡ್ ಕಾಪಾಡುವ ಒಂದು ಇಂಟೆನ್ಷನ್ ಇಂದ ಎರಡೂ ಒಂದು ಲೀಡರ್ಗಳು ಕೂಡ ಬೆಂಬಲಿಗರಿಂದ ಸಮಾನ ಒಂದು ಪ್ರಾತಿನಿಧ್ಯವನ್ನು ತೆಗೆದುಕೊಳ್ಳುವ ಒಂದು ತಂತ್ರವನ್ನು ಹೈಕಮಾಂಡ್ ಈಗ ಅನುಸರಿಸ್ತಾ ಇದೆ ಅಂತ ಹೇಳ್ಬೋದು. ಇದರಿಂದ ಭವಿಷ್ಯದಲ್ಲಿ ಯಾವುದೇ ಒಂದು ಅಸಮಾಧಾನ ಭುಗಿಲೇಳಬಾರದು, ಗುಂಪುಗಾರಿಕೆ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ಮುನ್ನೆಚ್ಚರಿಕೆಯ ಒಂದು ಕ್ರಮವನ್ನು ಕೈಗೊಂಡಿದೆ. ಇವತ್ತು ರಾಷ್ಟ್ರೀಯ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಮತ್ತೊಂದು ಸುತ್ತಿನ ಮಹತ್ವದ ಕೂಡ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಶಿವಕುಮಾರ್, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಭಾಗಿಯಾಗ್ತಾರೆ. ಈ ಸಭೆಯ ಬಳಿಕ ಸಚಿವ ಸಂಪುಟ ಮೊದಲ ಒಂದು ಅಫಿಷಿಯಲ್ ಆಗಿ ಒಂದು ಲಿಸ್ಟ್ ಪ್ರಕಟವಾಗುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಎಚ್.ಎನ್. ರೋಹನ್, ಬಹಳ ಮುಖ್ಯವಾಗಿ ಈ ಒಂದು ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ನಾಯಕರು ಅಥವಾ ಅವರ ಆಪ್ತರ ಹೆಸರನ್ನ ಫೈನಲ್ ಮಾಡಲಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಒಟ್ಟಿನಲ್ಲಿ ಈಗ ಸಾಕಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರೋದ್ರಿಂದ ಈ ಎಲ್ಲ ಒಂದು ವಿಚಾರಗಳು ಅಂದ್ರೆ ರಾಜಕೀಯ ಬೆಳವಣಿಗೆಗಳನ್ನ ತಣ್ಣಗಾಗಿಸೋದಕ್ಕೆ ಜೊತೆಗೆ ಹಿರಿಯರನ್ನ ಸಮಾಧಾನ ಪಡಿಸಲಿಕ್ಕೆ ಈ ಒಂದು ತಂತ್ರವನ್ನ ಹೈಕಮಾಂಡ್ ಅನುಸರಿಸ್ತಾ ಇದೆಯಾ, ಹೇಗೆ? ಖಂಡಿತ ಸಾಹಿತ್ಯ ಏನಂತಂದ್ರೆ 40ಕ್ಕೂ ಹೆಚ್ಚು ಶಾಸಕರು ಇದ್ರಲ್ಲ ಅವರಿಗೆ ಹೈಕಮಾಂಡ್ ಅಂಗಳದಲ್ಲಿ ಸದ್ಯಕ್ಕೆ ಈಗಾಗಲೇ ಲಾಬಿ ನಡೆಸ್ತಾ ಇದ್ದಾರೆ. ಇನ್ನು ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ನ 40ಕ್ಕೂ ಹೆಚ್ಚು ಹಿರಿಯ ಮತ್ತು ಸಣ್ಣ ಶಾಸಕರು, ಈಗ ಪ್ರಮುಖ ಹೊಸಾಗಿರ್ತಕ್ಕಂಥ ಶಾಸಕರುಗಳು ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟಿಗೆ ಲಾಬಿ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಪ್ರಮಾಣ ವಚನ ನಾಳೆ ಏನು ಸ್ವೀಕರಿಸ್ತಾರಲ್ಲ ಅಷ್ಟ್ರ ಒಳಗಡೆ ನೀವು ಎಲ್ಲವನ್ನೂ ಕೂಡ ಬಗೆಹರಿಸ್ಕೋಬೇಕು. ಇಲ್ಲ ಅಂತಂದ ಸಂದರ್ಭದಲ್ಲಿ ಅದು ಕಗ್ಗಂಟಾಗಿ ಉಳಿಯುತ್ತೆ. ಏನಂತಂದ್ರೆ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ 8ರಿಂದ 10 ಶಾಸಕರು ಕೂಡ ಸಚಿವರಿಗೆ ಪ್ರಮಾಣ ವಚನ ಒಂದು ಸಿಗುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಇನ್ನು ಇನ್ನೊಂದು ಪ್ರಮುಖವಾದ ವಿಚಾರ ಅಂತಂತಂದ್ರೆ ಇವತ್ತು ರಾಷ್ಟ್ರೀಯ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೂಡ ಭೇಟಿ ಮಾಡ್ತಾರೆ. ಅಲ್ಲಿ ನಡೆಯುವಂತಹ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಲ್ಲ, ಈ ಎಲ್ಲ ಸಭೆಯಲ್ಲಿ ಕೂಡ ಇವತ್ತು ಸ್ಪಷ್ಟವಾಗಿ ಒಂದು ಚಿತ್ರಣ ಹೊರಬೀಳುತ್ತೆ ಅಂತ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ.